ಸೂರ್ಯಕಾಂತಿ. ಇದು ಕ್ರಿಮಿನಲ್ ಅಪರಾಧ. ಇದಕ್ಕೆ ಸಾಕಷ್ಟು ಸಾಕ್ಷಿ ಸಮೇತ ಬಂದಿದೆ. ಕಾನ್ಸ್ಟೇಬಲ್ ಜೀಪ್ ಹತ್ಸಿ ಅವಳನ್ನ. ನೋಡಿ, ನನ್ಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಬಿಡಿ ಅವ್ರನ್ನ. ಇನ್ಸ್ಪೆಕ್ಟರ್, ಇವರೇ ಕೊಲೆ ಮಾಡಿದಾರೆ ಅನ್ನೋದಕ್ಕೆ ಏನ್ರಿ ಸಾಕ್ಷಿ ಇದ್ರಿ ಮಾತ್ರ? ಎಲ್ಲಾನು ಇಲ್ಲೇ ಹೇಳೋ ಅವಶ್ಯಕತೆ ಇಲ್ಲ. ಸ್ಟೇಷನ್ಗೆ ಬಂದ್ರಿ, ಕರ್ಕೊಂಬನ್ನಿ ಅವ್ರನ್ನ. ಸರ್, ಇವಳೇ ಸರ್ ಅಕ್ಯೂಸ್. ಇವಳು ಸಾಧ ಅಲ್ಲ ಸರ್, ಬಂಡ ಧೈರ್ಯದವಳು. ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾಳೆ. ಇಷ್ಟು ವರ್ಷ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಗುಟ್ಟಾಗಿ ಸಂಸಾರ ನಡೆಸ್ತಾ ಇದ್ಲು. ಮಿಸ್ಟರ್ ಇನ್ಸ್ಪೆಕ್ಟರ್, ನಾನು ಲಾಯರ್ ರಾಮರಾವ್. ಕಾಂತಿನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಐಶ್ವರ್ಯಗೆ ಕಾಂತಿ ಮೇಲಿರೋ ಕೋಪದಿಂದ ವಿನಾಕಾರಣ ಈಕೆ ಮೇಲೆ ಅಪವಾದ ಹೊರಿಸಿ ಆರೋಪ ಮಾಡ್ತಿದ್ದಾಳೆ. ಕಾಂತಿ ಬಗ್ಗೆ ನಾವು ಅನುಮಾನ ಪಡೋದಕ್ಕೆ ಬೇಕಾದಷ್ಟು ಆಧಾರಗಳಿವೆ. ಅವನ್ಯಾರು ಗೊತ್ತಾ? ಮಂಜುನಾಥ್ ಅವರನ್ನ ರೌಡಿಗಳು ಕಿಡ್ನಾಪ್ ಮಾಡ್ಕೊಂಡದನ್ನ ನೋಡಿದ ಸಾಕ್ಷಿ, ಐ ವಿಟ್ನೆಸ್. ಹಾಗೇನೆ ಆ ಜಾಗದಲ್ಲಿ ಈ ಚೈನು ಮತ್ತೆ ಮೊಬತ್ತು ಅಂತ ಕೊಟ್ಟ. ಅಷ್ಟೇ ಅಲ್ಲ, ಅವರು ಕಿಡ್ನಾಪ್ ಮಾಡಾದ್ಮೇಲೆ ಈ ವಿಷಯನ ಅಕ್ಕನ್ ತಿಳಿಸ್ಬೇಕು ಅಂತ ಹೇಳಿದ್ದನ್ನು ಕೂಡ ಈ ಹುಡುಗನ ಕಿವಿಯಾರ ಕೇಳಿಸ್ಕೊಂಡಿದ್ದಾನೆ. ನಾನು ಬೈಲ್ ಪೇಪರ್ಸ್ ಎಲ್ಲ ರೆಡಿ ಮಾಡ್ತೀನಿ. ನೀವು ಕಾಂತಿನ ಜಾಮೀನ್ ಮೇಲೆ ಇಲ್ಲೇ ಬಿಟ್ಬಿಡಿ. ಸಾರಿ ಸರ್, ಇದು ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್. ನಾನು ಜಾಮೀನ್ ಮೇಲೆ ಬಿಡೋಕ್ಕಾಗೋದಿಲ್ಲ. ನಾನು FIR ದಾಖಲಿಸಿ ಕೋರ್ಟ್ ಮಾಡ್ತೀನಿ. ನೀವು ಕೋರ್ಟಲ್ಲೇ ಅಪೀಲ್ ಮಾಡಿ. ಮಿಸ್ಟರ್ ರುದ್ರಪ್ಪ, ಇವ್ರನ್ನ ಸೆಲ್ದಾಗಿ ನಡಿಯಮ್ಮ, ಸಾಕು. ಆ ಹುಡುಗಿ ಹೀಗೆ ಮಾಡಿದಾಳೆ ಅನ್ನೋದು ನನ್ನ ಕೈಲಿ ಇನ್ನೂ ಅರ್ಗಿಸ್ಕೊಳ್ಳೋದಕ್ಕಾಗ್ತಾನೆ ಇಲ್ಲ. ಓಡೋದಕ್ಕೆ ಒಳ್ಳೆ ಅಮಾಯಕಳ ಹಾಗಿದ್ಲು. ಕುಂಡು ಮನೆಗೆ ಕನ್ನ ಹಾಕ್ಬಿಟ್ಲು. ಇಲ್ಲ, ಕಾಂತಿ ಅಂತ ಅವಳಲ್ಲ. ಅವ್ರು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ನಿನ್ನ ತಲೆ ತುಂಬ ಕಾಂತಿನೇ ತುಂಬಿಕೊಂಡಿದ್ದಾಳೆ. ಮಂಜು ಅವ್ರಿಗೇನು ಆಗಿರೋದು ನಿಜ, ಆದರೆ ಅದನ್ನು ಮಾಡಿಸಿದ್ದು ಕಾಂತಿ ಅಲ್ಲ ಅಂತ ನನಗೆ ಚೆನ್ನಾಗುತ್ತೆ. ಬೇರೆ ಸದ್ಯಕ್ಕೆ ಗೊತ್ತಿಲ್ಲ ಚಿಕ್ಕಪ್ಪ, ಆದರೆ ಕಂಡಿರ್ತೀನಿ. ತುಂಬ ಜನ ಮುಚ್ಚಿಡೋಕ್ಕಾಗಲ್ಲ. ನಾನೇನು ಮಾಡಿಲ್ಲ ಸರ್, ದಯವಿಟ್ಟು ನಾನೇನು ಮಾಡಿಲ್ಲ ಸರ್. ನೀನೇನು ಮಾಡ್ತಾ ಇದ್ರು ಪರವಾಗಿಲ್ಲ. ತಗೋ, ಇದರಲ್ಲಿ ಒಂದು ಸೈನ್ ಹಾಕು. ನೀನೇ ರೌಡಿಗಳನ್ನ ಕಳಿಸಿ ಮಂಜುನಾಥ್ ಅವ್ರನ್ನ ಅಪಹರಣ ಮಾಡಿಸಿ ಕೊಲೆ ಮಾಡಿಸಿದ್ಯ ಬರ್ದಿದೆ ಅಷ್ಟೇ. ತಗೋ ಸೈನ್ ಹಾಕು. ತಗೋ ಸೈನ್ ಹಾಕು. ಆರೋಪಿ ಕಾಂತಿಯು ತನ್ನ ಸ್ವಪ್ನೆಯಿಂದ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದರೂ ಮಂಜುನಾಥ್ ಕೊಲೆಯಾಗಿದ್ದಾರೆ ಎನ್ನಲು ಯಾವುದೇ ಸಾಕ್ಷಿ ಆಧಾರ ಇಲ್ಲದೇ ಇರುವುದರಿಂದ 5 ದಿವಸಗಳ ಒಳಗೆ ಮಂಜುನಾಥ್ ಅವರನ್ನು ಹುಡುಕಿ ಘನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಆದೇಶಿಸಲಾಗಿದೆ. ಅಲ್ಲಿಯವರೆಗೆ ಆರೋಪಿ ಕಾಂತಿಯನ್ನು ನ್ಯಾಯಾಂಗ ಬಂಧನದಲ್ಲಿಡುವಂತೆ ಈ ನ್ಯಾಯಾಲಯ ಆದೇಶ ನೀಡುತ್ತಿದೆ. ನೋಡಿ, ತಿಳ್ಕೊಬೇಡಿ. ನಿಮ್ಗಿಂತ ವಯಸ್ಸಿನಲ್ಲಿ ದೊಡ್ಡವ್ರ ಹತ್ರ ಈ ರೀತಿ ಕೆಲಸ ಮಾಡ್ಸೋದು ತಪ್ಪಲ್ವಾ? ಏನೇ ಯಾರ ಹತ್ರ ರಕ್ಷಿಗೆ ಗೊತ್ತಾ ನಿಮಗೆ? ನನ್ನ ಸರ್ವಿಸ್ ಏನಂತ ಗೊತ್ತಾ ನಿಮಗೆ? ಯಾವುದೋ ಜುಜ್ಬಿ ಕೇಸ್ ಮಾಡಿ ಒಳಗಡೆ ಬಂದವಳು ನನಗೆ ಉಪದೇಶ ಮಾಡ್ತಿದ್ಯಾ? ಈ ಜೈಲರ್ನಲ್ಲಿ ನಾನೇ ವಾರ್ಡನ್, ನಾನೇ ಜೈಲರು, ಗೊತ್ತಾಯ್ತಾ? ಹಾಗಲ್ಲ, ತಪ್ಪಲ್ವಾ ಅಂತ. ಇಲ್ಲ, ನನ್ನ ಮುಖ ನೋಡಿದ ತಕ್ಷಣ ಮುಖ ಸಿಂಗಿಸೋದೇನಾದ್ರು ಮಾಡ್ತೀಯೋ ನೀನು ಮೈ ಮೇಲೆ ಒಂದು ತುಂಡು ಬಟ್ಟೆ ಇರಬಾರ್ದು. ಹಾಗೆ ಬೆತ್ತಲೆ ಮಾಡಿ ಬರೀ ಮೈ ಮೇಲೆ ಎಲ್ಲೇನೋ ಓಡಾಡಬೇಕು. ಹಾಗೆ ಮಾಡ್ಬಿಡ್ತೀನಿ. ಸೂರ್ಯಕಾಂತಿ